ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ ಹಣದ ವಶೀಕರಣ. ಆಯಿತಾ, ನೀವು ಮತ್ತೆ ಭಯ ಬೀಳೋದು ಬೇಡ. ಹಣದ ವಶೀಕರಣವ ಏನು ತಂತ್ರ ಹೇಳಿಕೊಡ್ತಾಳೆ ಅಂತ ಹೇಳ್ಕೊಂಡು ಏನೂ ಇಲ್ಲ. ಮನೆಯಲ್ಲಿ ಇರುವ ವಸ್ತುವನ್ನೇ ಬಳಸಿಕೊಂಡು ನಾವು ಈ ತಂತ್ರವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಇವತ್ತಿನ ವಿಡಿಯೋದಲ್ಲಿ. ತುಂಬ ಸುಲಭ ಇದೆ. ಯಾವುದು ಕೂಡ ನೀವು ತುಂಬ ಹಣ ಕೊಟ್ಟು ತೊಗೊಂಬರುವ ಅಗತ್ಯ ಇಲ್ಲ. ಇದು ಯಾರೆಲ್ಲ ಮಾಡಬಹುದು ಅಂತ ಹೇಳಿದರೆ, ನಿಮಗೆ ಹಣಕಾಸಿನ ಸಮಸ್ಯೆ ಉಂಟು ಅಂದರೆ ಎಷ್ಟು ದುಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನುವರು, ಅಥವಾ ನಿಮಗೆ ಯಾರೋ ಒಬ್ಬರು ಸಾಲ ಕೊಡಬೇಕು ಅವರು ಸಾಲ ಕೊಟ್ಟಿಲ್ಲ ಅನ್ನುವರು, ನೀವು ಬೇರೆಯವರಿಗೆ ಸಾಲ ಕೊಡಬೇಕು ಅನ್ನುವರು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಇದೆ ಅಥವಾ ಏನಾದರೂ ಒಂದು ಮದುವೆಯೋ ಏನೋ ಇದೆ, ಆದರೆ ನಿಮಗೆ ಅದು ಹಣದ ಅಭಾವ ಆಗ್ತಾ ಉಂಟು ಮನೆಯಲ್ಲಿ, ಅಂದರೆ ಮನೆ ಕಟ್ಟಲಿಕ್ಕಾಗಲಿ ಬೇರೆ ಯಾವುದಾದಕ್ಕೂ ಆದರೂ ಕೂಡ ಹಣದ ಪ್ರಾಬ್ಲಮ್ ಆಗ್ತಾ ಉಂಟು. ಆಯಿತಾ, ನೀವು ಒಂದು ಕಡೆ ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಆ ಲೋನ್ ಹಣನೂ ಕೂಡ ನಿಮಗೆ ಸಿಗ್ತಾ ಇಲ್ಲ. ಆ ಥರದ ಹಣಕಾಸಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ತಂತ್ರವನ್ನು ಮಾಡಿದರೆ ನಿಮಗೆ ಪರಿಹಾರ ಆಗುತ್ತೆ. ಇದನ್ನು ಯಾವ ದಿವಸ ಮಾಡಬೇಕು ಅಂತ ಹೇಳಿದರೆ ಅಮಾವಾಸ್ಯೆ ದಿನ ಮಾತ್ರ ಮಾಡಲಿಕ್ಕೆ, ಮತ್ತು ಬೇರೆ ದಿವಸ ಮಾಡಲಿಕ್ಕೆ ಹೋಗಬೇಡಿ. ಈ ತಂತ್ರವನ್ನು ಮಾಡಿದರೆ ಉಂಟಲ್ಲ ನಿಮಗೆ 5 ತಿಂಗಳಲ್ಲಿ, ಅಂದರೆ ನಾನು ಹೇಳಿದೆ ನೋಡಿ, ಇದು ಅಮಾವಾಸ್ಯೆ ದಿವಸ ಮಾತ್ರ ಮಾಡಲಿಕ್ಕೆ ಅಂತ ಹೇಳ್ಕೊಂಡು 5 ಅಮಾವಾಸ್ಯೆಯ ಒಳಗೆ ನಿಮಗೆ ಅಂದರೆ ಹಣದ ಅಭಾವ ಪ್ರಾಬ್ಲಮ್ ಇದ್ದರೆ ಉಂಟಲ್ಲ ಅದ್ರದ್ದು ಸೂಚನೆ ಸಿಗ್ತದೆ. ಇವಾಗ ನೀವು 1 ತಿಂಗಳಲ್ಲಿ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದರೆ, ಈ ತಿಂಗಳಲ್ಲಿ ನೀವು ಅಮಾವಾಸ್ಯೆ ದಿವಸ ಈ ಕೆಲಸ ಮಾಡಿದರೆ ಮುಂದಿನ ತಿಂಗಳ ಅಮಾವಾಸ್ಯೆ ಒಳಗೆ ನಿಮಗೆ ಅಂದರೆ ಹಣದ್ದು ಬರುತ್ತೆ ಅಂತ ಹೇಳ್ಕೊಂಡು, ಹಣ ಯಾವುದಾದ್ರೂ ಒಂದು ಮೂಲದಿಂದ ಬರುವ ಸೂಚನೆಯನ್ನು ಕೊಡ್ತದೆ. ಅದರ ನಂತರ ನಿಮಗೆ ಬರುವುದು ಒಂದೇ ಸಲಕ್ಕೆ ಹಣ ಬರೋದಿಲ್ಲ. ಅಂದರೆ ಇವತ್ತು ನೀವು ಮಾಡಿದರೆ ಇವತ್ತೇ ಹಣ ಬರುತ್ತೆ, ಅಥವಾ ಇವತ್ತು ಮಾಡಿದರೆ ನಾಳೆ ಹಣ ಬರುತ್ತೆ ಅಂತ ಹೇಳ್ಕೊಂಡು ಹೇಳೋದಿಲ್ಲ. ಜೊತೆಗೆ ಕಷ್ಟಪಟ್ಟು ದುಡಿಲೂಬೇಕು, ಜೊತೆಗೆ ಹಣದ ಸೇವಿಂಗ್ ಕೂಡ ಮಾಡಬೇಕು. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ನಾವು ಹಣದ ತಂತ್ರ ಮಾಡಿದ ಕೂಡಲೇ ಅಥವಾ ಹಣದ ವಶೀಕರಣ ಮಾಡಿದ ಕೂಡಲೇ ಹಣ ಬರುವುದಿಲ್ಲ. ಇದು ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳಿದರೆ, ನಿಮ್ಗೆ ಈಗ ಹಣದ ಅಗತ್ಯ ಉಂಟು, ಯಾವುದಾದರೂ ಒಂದು ರೂಪದಲ್ಲಿ, ನಿಮ್ಮ ರಿಲೇಟಿವ್ಸ್ ಆಗಲಿ, ನಿಮ್ಮ ಫ್ರೆಂಡ್ಸ್ ಆಗಲಿ, ಅಥವಾ ಬೇರೆ ಯಾವುದಾದ್ರೂ ರೂಪದಲ್ಲಿ ನಿಮಗೆ ಹಣ ಅಂದರೆ ನಿಮಗೆ ಎಷ್ಟು ಅಮೌಂಟ್ ಬರಬೇಕು ನೋಡಿ, ಅಷ್ಟು ಅಮೌಂಟ್ ನಿಮ್ಮ ಕೈಗೆ ಬಂದು ಸೇರ್ತದೆ ಅಂತ ಹೇಳ್ಕೊಂಡು ಹಿಂದಿನ ಕಾಲದಿಂದ ಕೂಡ ಇದನ್ನು ಮಾಡ್ಕೊಂಡು ಬಂದಿದ್ರು. ಅಂದರೆ ಹಿಂದಿನ ಕಾಲದಲ್ಲಿ ಧಾನ್ಯದ ರೂಪದಲ್ಲಿ ಕೊಡ್ತಾ ಇದ್ರು ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಅಂದರೆ ಯಾವ ಕೆಲಸ ಮಾಡಿದ್ರು ಕೂಡ ಹಣದ ರೂಪದಲ್ಲಿ ಕೊಡ್ತಾ ಇರಲಿಲ್ಲ. ಧಾನ್ಯ ಅಂದರೆ ಭತ್ತ ಆಗಲಿ, ರಾಗಿ ಆಗಲಿ, ಗೋಧಿ ಆಗಲಿ, ಆ ರೂಪದಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಡ್ತಿದ್ರು ಅಂತ ಹೇಳ್ಕೊಂಡು, ಈ ತಂತ್ರ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಅವರು ಕೆಲಸ ಮಾಡ್ತಾರೆ ನೋಡಿ, ಅವರು ಕೂಡ ಹಣದ ರೂಪದಲ್ಲೇ ಕೊಡ್ತಾರೆ ಅಂತ ಹೇಳ್ಕೊಂಡು, ಅಂದರೆ ಧಾನ್ಯದ ರೂಪದಲ್ಲ, ಹಣದ ರೂಪದಲ್ಲೇ ಕೊಡ್ತಾರೆ ಅಂತ ಹೇಳ್ಕೊಂಡು. ಆದ್ದರಿಂದ ಹಿಂದಿನ ಕಾಲದವರು ಮಾಡಿದ ಪದ್ಧತಿ ಉಂಟಲ್ಲ, ಅದು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಂಡು ಕ್ರಮಬದ್ಧವಾಗಿ ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ. ನೀವು ನೆನ್ಪಿಟ್ಕೊಳ್ಳಿ, ಈ ತಂತ್ರ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಬರಬೇಕು ಅಂತ ಹೇಳಿದರೆ, ಅಂದರೆ ಹಿಂದಿನ ಕಾಲದವರೆಲ್ಲ ಮಂತ್ರಗಿಂತ್ರ ಹೇಳುವಷ್ಟೆಲ್ಲ ಇರಲಿಲ್ಲ. ಅವರ ಕೆಲಸವೇ ಅವರಿಗೆ ಜಾಸ್ತಿ ಆಗಿತ್ತು. ಆಯಿತಾ, ಆದ್ದರಿಂದ ಮಂತ್ರಗಳು ಹೇಳ್ತಾ ಇರಲಿಲ್ಲ ಹಿಂದಿನ ಕಾಲದವರು. ಕೆಲವೊಂದು ಜನರ ಮನೆಯಲ್ಲಿ ಮಾತ್ರ ದೇವರ ಆರಾಧನೆ, ದೇವರ ಮಂತ್ರ ಅದೆಲ್ಲ ನಡೀತಿತ್ತು, ಬಿಟ್ಟರೆ ಎಲ್ಲರೂ ಕೂಡ ಮಾಡ್ತಾ ಇರಲಿಲ್ಲ. ಆದ್ದರಿಂದ ನಿಮಗೆ ಮಂತ್ರ ಹೇಳುವುದು ಅದೆಲ್ಲ ಅಗತ್ಯ ಇಲ್ಲ. ನೀವು ಈ ಕೆಲಸವನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ನೋಡಿ, ನಾನು ಹೇಳ್ತೇನೆ ನೋಡಿ, ಅದು ಕ್ರಮಬದ್ಧವಾಗಿ ನೀವು ಮಾಡಿದರೆ ನಿಮಗೆ 100ಕ್ಕೆ 100% ಹಣದ ತೊಂದರೆ, ಹಣದ ಸಮಸ್ಯೆ ಸರಿಯಾಗುತ್ತೆ. ಹಿಂದಿನ ಕಾಲದವರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ತಂತ್ರವನ್ನು ಮಾಡಲಿಕ್ಕೆ ಮಣ್ಣಿನ ಮಡಿಕೆಯನ್ನು ಯೂಸ್ ಮಾಡ್ತಾ ಇದ್ರು. ಆಯಿತಾ, ಮಣ್ಣಿನ ಪಾತ್ರ ಅಥವಾ ಮಣ್ಣಿನ ಮಡಿಕೆಯನ್ನು ಯೂಸ್ ಮಾಡ್ತಾ ಇದ್ರು. ನಮಗೆ ಇದು ಈಗ ಎಲ್ಲ ಕಡೆ ಸಿಗುವುದಿಲ್ಲ, ಅಂದರೆ ಸಿಗುವುದಿಲ್ಲ ಅಂತ ಹೇಳ್ಕೊಂಡಿಲ್ಲ, ಹುಡುಕಿದ್ರೆ ಸಿಗ್ತದೆ. ಆದರೆ ಕೆಲವರಿಗೆ ಸಿಗದೇ ಇರುವ ಚಾನ್ಸಸ್ ಇರ್ತದೆ. ಅಂದರೆ ಎಲ್ಲ ಕಡೆ ಸಿಗಬೇಕಂತ ಇಲ್ಲ, ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ಸಿಗ್ತದೆ. ಆಯಿತಾ, ಆದರೆ ಕೆಲವೊಂದು ಕಡೆ ಸಿಗುವುದಿಲ್ಲಲ್ಲ, ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಮಣ್ಣಿನ ಪಾತ್ರೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದವರು ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತಾಯಿದ್ರು, ಅಥವಾ ಮಣ್ಣಿನ ಮಡಿಕೆಯಲ್ಲೇ ಮಾಡ್ತಾಯಿದ್ರು ನೋಡಿ. ಈ ಥರದ್ದು ಒಂದು ಚಿಕ್ಕದೊಂದು ಮಡಿಕೆ ತೊಗೊಳ್ತಾಯಿದ್ರು. ಇವಾಗ ನಿಮಗೆ ಮಡಿಕೆ ಎಲ್ಲ ಸಿಗುವುದಿಲ್ಲಲ್ಲ, ಆವಾಗ ಏನು ಮಾಡಿ ಅಂತ ಹೇಳಿದರೆ, ಗಾಜಿನ ಲೋಟವನ್ನು ಯೂಸ್ ಮಾಡಿ. ಆದರೆ ಪ್ಲಾಸ್ಟಿಕ್ ಆಗಲಿ ಅಥವಾ ಏನು ಸ್ಟೀಲ್ ಉಂಟಲ್ಲ ಅದೆಲ್ಲ ಬಳಸಲಿಕ್ಕೆ ಹೋಗಬೇಡಿ. ಅದು ನಿಮಗೆ ಕೆಲಸ ನಡೆಯೋದಿಲ್ಲ, ಕೆಲಸ ಮಾಡೋದಿಲ್ಲ. ಆಯಿತಾ, ಒಂದೇ ಗಾಜಿನ ಬಾಟಲ್ ಅಂದರೆ ಲೋಟ ಆಗಿರಬೇಕು, ಇಲ್ಲ ಅಂತ ಹೇಳಿದರೆ ಮಣ್ಣಿನದ್ದು ಆಗಿರಬೇಕು. 2ರಲ್ಲಿ ಒಂದು ತಗೊಳ್ಳಿ, ಮತ್ತು ಬೇರೆ ಯಾವುದು ಕೂಡ ನಡೆಯೋದಿಲ್ಲ ಈ ತಂತ್ರ ಮಾಡಲಿಕ್ಕೆ. ನಾನು ನಿಮಗೆ ಅಂದರೆ ಗಾಜಿನ ಲೋಟದಲ್ಲಿ ಮಾಡಿ ತೋರಿಸ್ತೇನೆ. ಯಾಕಂದರೆ ಮಣ್ಣಿನದರಲ್ಲಿ ತೋರಿಸಿದರೆ ಎಲ್ಲರಿಗೂ ಕೂಡ ಕೆಲವರಿಗೆ ಸಿಗುವುದಿಲ್ಲಲ್ಲ, ಆ ಕಾರಣದಿಂದ ಇದು ಎಲ್ಲರಿಗೂ ಆರಾಮಾಗಿ ಸಿಗ್ತದೆ. ಆದ್ದರಿಂದ ಇದರಲ್ಲೇ ನಾನು ತಂತ್ರವನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸಿಕೊಡ್ತೇನೆ. ಮುಂಚಿನ ಕಾಲದಲ್ಲಿ ನೋಟುಗಳು ಸಿಗ್ತಾ ಇರಲಿಲ್ಲ, ಅವರು ಕಾಯಿನ್ಗಳ ರೂಪದಲ್ಲೇ ಇದನ್ನೆಲ್ಲ ಮಾಡ್ತಾಯಿದ್ರು. ಅಂದರೆ 5 ಆಣೆ, 4 ಆಣೆ ಹಾಗೆಲ್ಲ ಸಿಗ್ತಾ ಇತ್ತಲ್ಲ, 1 ಆಣೆ, 2 ಆಣೆ, ಆ ರೀತಿಯಲ್ಲಿ ಮಾಡ್ತಾಯಿದ್ರು. ಆಯಿತಾ, ಇವಾಗ ನಮಗೆ ಈ ಕಾಯಿನ್ಗಳು ಯಾವುದಕ್ಕೂ ಕೂಡ ಉಪಯೋಗ ಇಲ್ಲ. ಯಾಕಂತ ಹೇಳಿದರೆ ಕಾಯಿನ್ ಹಿಡ್ಕೊಂಡು ನಮಗೆ ಯಾವ ತಂತ್ರ ಮಾಡಿದರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ನಾವು ಏನು ಮಾಡುವ ಅಂತ ಹೇಳಿದರೆ, ನಮಗೆ ನೋಟು ಬೇಕಾಗಿದ್ದಲ್ವಾ, ಕಾಯಿನ್ ನಾವು ಎಷ್ಟು ಹಿಡ್ಕೊಳ್ಳೋದು, ಆದ ಕಾರಣಕ್ಕೆ ನಾನು ನೋಟಿಂದನೇ ನಿಮಗೆ ತಂತ್ರ ಮಾಡಿ ತೋರಿಸ್ತೇನೆ. ಕಾಯಿನ್ ಬೇಡ,
ನೋಡಿ, ಈ ತಂತ್ರ ಮಾಡಲಿಕ್ಕೆ ನಾವು ಏನೆಲ್ಲ ಬಳಸಬೇಕು ಅಂತ ಹೇಳಿದರೆ, ಒಂದು ನೋಟ್ ತೊಗೊಳ್ಳಿ ಆಯಿತಾ. ಕಾಯಿನ್ ಬೇಡ ಅಂತ ಹೇಳ್ಕೊಂಡು ಹೇಳಿದೆ. ನೀವು ಒಂದು ವೇಳೆ ಹಿಂದಿನ ಕಾಲದವರ ಥರನೇ ಕಾಯಿನ್ ಯೂಸ್ ಮಾಡ್ತಾ ಇದ್ರಿ ಅಂತ ಹೇಳಿದರೆ, ನಿಮಗೆ ಹಿತ್ತಾಳೆ ಕಾಯಿನ್ ಇಲ್ಲ ಅಂತ ಹೇಳಿದರೆ, ಇದು ಮುಂಚೆ ಇದು ಅಲ್ಯೂಮಿನಿಯಮ್ದು ಕಾಯಿನ್ ಎಲ್ಲ ಬರ್ತಿತ್ತು ನೋಡಿ, 5 ಪೈಸೆ ಎಲ್ಲ ನೋಡಿಕೊಂಡೆಲ್ಲ ಗೊತ್ತುಂಟು ಕೆಲವರಿಗೆ. 5 ಪೈಸೆ ಎಲ್ಲ ನೋಡಿರ್ತಾರೆ, 20 ಪೈಸೆ 5 ಪೈಸೆ ಆ ಥರದ್ದಾದರೆ ಆ ಥರದ್ದು ಉಪಯೋಗಿಸಿ. ನಿಮಗೆ ಆ ಥರದ್ದು ಸಿಗಲಿಲ್ಲ ಅಂತ ಹೇಳಿದರೆ ನೋಟನ್ನೇ ಉಪಯೋಗಿಸಿ. ಏನು ಮಾಡಬೇಕು ಅಂತ ಹೇಳಿದರೆ, ದಾಲ್ಚಿನ್ನಿ ಅಂತ ಹೇಳ್ಕೊಂಡು ಸಿಗ್ತದೆ, ಅಂದರೆ ಚಕ್ಕೆ ಅಂತ ಹೇಳ್ಕೊಂಡು ಹೇಳ್ತೇವೆ ನಾವು. ಇದು ದಾಲ್ಚಿನ್ನಿ ಹೀಗೆ ಇರ್ತದೆ ನೋಡಿ ನೋಡಲಿಕ್ಕೆ. ನಾವು ಅಂದರೆ ಪಲಾವ್ಗೆ ಅದಕ್ಕೆಲ್ಲ ಬಳಸ್ತೇವೆ. ಇದರಿಂದ ನಮಗೆ ಲಕ್ಷ್ಮಿಯ ವಶೀಕರಣ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ದಾಲ್ಚಿನ್ನಿ ಕಡ್ಡಿಯಿಂದ ಲಕ್ಷ್ಮಿಯ ವಶೀಕರಣ ಮಾಡಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದರೆ ಇದರ ಪರಿಮಳ ಉಂಟಲ್ಲ, ದಾಲ್ಚಿನ್ನಿಯ ಪರಿಮಳ, ಮಹಾಲಕ್ಷ್ಮಿ ಎಲ್ಲಿದ್ದರೂ ಕೂಡ ಹುಡುಕಿಕೊಂಡು ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಅಂದರೆ ಹಿಂದಿನ ಕಾಲದವರು ಹೇಳ್ತಾ ಇದ್ರು, ನಂಬಿಕೆ ಅವ್ರದ್ದು. ಅಂದರೆ ಇದ್ರದ್ದು ಪರಿಮಳ ಉಂಟಲ್ಲ, ಮನೆಯಲ್ಲಿ ಕೂಡ ಇದ್ರದ್ದು ಹೊಗೆ ಹಾಕಿದರೆ ಮಹಾಲಕ್ಷ್ಮಿ ಸದಾ ಮನೆಯಲ್ಲೇ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಜೊತೆಗೆ ಇದರದ್ದು ವಶೀಕರಣ ಮಾಡುವಾಗ, ಹಣದ ವಶೀಕರಣ ಮಾಡುವಾಗ ಕೂಡ ದಾಲ್ಚಿನ್ನಿಯನ್ನೇ ಯೂಸ್ ಮಾಡ್ತಾ ಇದ್ರು ಆಯಿತಾ. ದಾಲ್ಚಿನ್ನಿ ಅಂದರೆ ಚಕ್ಕೆ. ನಿಮಗೆ ಹೀಗೆ ಚಕ್ಕೆ ಸಿಗ್ತಲ್ಲ, ಏನು ಮಾಡಿ ನೋಡಿ, ನಾನು ಈ ಚಕ್ಕೆಯನ್ನು 3 ತೊಗೊಂಡಿದ್ದೇನೆ ನೋಡಿ. 3 ಚಕ್ಕೆಯನ್ನು ತೊಗೊಂಡಿದ್ದೇನೆ ನೋಡಿ. ಹೀಗೆ 3 ಚಕ್ಕೆ ತೊಗೊಂಡಿದ್ದೇನೆ ಈ ಕೆಲಸ ಮಾಡಲಿಕ್ಕೆ, ಈ ತಂತ್ರ ಮಾಡಲಿಕ್ಕೆ. ನೀವು ಕೂಡ 3ಅನ್ನೇ ತಗೊಳ್ಳಿ. ನಿಮಗೆ ಒಂದು ವೇಳೆ ಈ ಥರದ್ದು ಇದೇ ಥರದಲ್ಲಿ ಸಿಗಲಿಲ್ಲ, ಬೇರೆ ಥರದಲ್ಲಿ ಸಿಕ್ಕಿದೆ ಅಂತ ಹೇಳ್ಕೊಂಡಾದರೂ ಕೂಡ ಪರವಾಗಿಲ್ಲ, ಯಾವ ರೀತಿಯಲ್ಲಾದರೂ ಕೂಡ ಪರವಾಗಿಲ್ಲ. ನಮಗೆ ಅದರದ್ದು ಘಮ ಬೇಕಾಗಿದ್ದು ಅಷ್ಟೇ, ಅದರದ್ದು ಶೇಪ್ ಬೇಕಾಗಿಲ್ಲ ಆಯಿತಾ. ಅದು ಹೇಗೆ ಯಾವ ರೀತಿ ಶೇಪ್ ಬೇಕಾದಲ್ಲಿ ಇರಲಿ. ಏನು ಮಾಡಿ ಅಂತ ಹೇಳಿದರೆ, ಈ 3 ಇದು ದಾಲ್ಚಿನ್ನಿಯನ್ನು ಕೂಡ ಒಟ್ಟಿಗೆ ಇಡಬೇಕು. ಹೀಗೆ 3ಅನ್ನು ಕೂಡ ಒಟ್ಟಿಗೆ ಇಟ್ಟು, ಮುಂಚಿನ ಕಾಲದವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ನಾನು ಹೇಳಿದೆ ನೋಡಿ, ಕಾಯಿನ್ ಉಂಟಲ್ಲ, ಕಾಯಿನ್ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ರು ತಂತ್ರ ಮಾಡಲಿಕ್ಕೆ ಅಂತ. ಆಗ ಏನು ಮಾಡ್ತಿದ್ರು ಅಂತ ಹೇಳಿದರೆ, ನಿಮ್ಮ ಹತ್ರ ನಾನು ಹೇಳಿದೆ ಆಗನೇ 20 ಪೈಸೆ 10 ಪೈಸೆ ಆ ಥರದ್ದೆಲ್ಲ ಕಾಯಿನ್, 5 ಪೈಸೆ ಎಲ್ಲ ಇದ್ದರೆ ನೀವು ಕಾಯಿನಲ್ಲೇ ಮಾಡಿ. ಇದರ ಜೊತೆಗೆ ಇಟ್ಟು ಏನು ಮಾಡಿ ಅಂತ ಹೇಳಿದರೆ, ಇದರಲ್ಲಿಕ್ಕೆ ಕೆಂಪು ಬಣ್ಣದ ದಾರವನ್ನು ಹೀಗೆ ಸುತ್ತಬೇಕು ಆಯಿತಾ. ಅಂದರೆ ಇದು ಬಿದ್ದೋಗ್ಬಾರ್ದಲ್ಲ ಕಾಯಿನ್, ಆ ಕಾರಣಕ್ಕೆ ಕೆಂಪು ಬಣ್ಣದ ದಾರದಿಂದ ಸುತ್ತಿ. ನೀವು ನಮಗೆ ಕಾಯಿನ್ ಮಾಡೋದು ಬೇಡ, ಅಂದರೆ ಕಾಯಿನ್ ಅಗತ್ಯ ಇಲ್ಲ, ನಮಗೆ ನೋಟುಗಳ ರೂಪದಲ್ಲಿ ಹಣ ಬೇಕು ಅಂತ ಹೇಳ್ಕೊಂಡು. ಆದರೆ ನೀವು ಏನು ಮಾಡಿ ಅಂತ ಹೇಳಿದರೆ, ಈ ಥರದ್ದು 100 ರೂಪಾಯಿ ಆಗಲಿ ನೀವು ನೆನ್ಪಿಟ್ಕೊಳ್ಬೇಕು. ಈ 100 ರೂಪಾಯಿ ಮತ್ತು ಬೇರೆ ಯಾವುದಕ್ಕೂ ಯೂಸ್ ಮಾಡಲಿಕ್ಕಿಲ್ಲ ಆಯಿತಾ. ಇದಕ್ಕೆ ಈ ಕೆಲಸ ಮಾಡಲಿಕ್ಕೆ ಯೂಸ್ ಮಾಡಿದ ನಂತರ ಕಡೆಗೆ ನಿಮಗೆ ಇದನ್ನು ಮುಟ್ಲಿಕ್ಕಿಲ್ಲ, ಅದರಿಂದ ನೆನ್ಪಿಟ್ಕೊಳ್ಳಿ. ಪುನಃ ತೆಗೆಯೋದೆಲ್ಲ ಆದರೂ ಉಂಟಲ್ಲ, ನೀವು ಮಾಡಲಿಕ್ಕೆ ಹೋಗಬೇಡಿ. ಏನು ಮಾಡಿ ಅಂತ ಹೇಳಿದರೆ, ಈ ನೋಟನ್ನು ಇದಕ್ಕೆ ಸುತ್ತಬೇಕು ಆಯಿತಾ. ನೀವು ಹಣವನ್ನು ವಶೀಕರಣ ಮಾಡಬೇಕಲ್ಲ, ಆದ ಕಾರಣಕ್ಕೆ ಈ ನೋಟನ್ನು ಇದರಲ್ಲಿ ಚೆಂದ ಮಾಡಿ ಹೀಗೆ ಸುತ್ತಿ ಆಯಿತಾ. ನೋಡಿ, ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಮಗೀಗ ವಶೀಕರಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ, ಹೇಗೆ ಮಾಡೋದು ಅಂತ ಹೇಳ್ಕೊಂಡು. ನೋಡಿ, ನಾನು ಈ ಥರ ನೋಟನ್ನು ಸುತ್ತಿದ್ದೇನೆ, ಅಂದರೆ ಇದರಲ್ಲಿ ದಾಲ್ಚಿನ್ನಿ ಕಡ್ಡಿಯಲ್ಲಿ ಇದನ್ನು ಸುತ್ತಿದ್ದೇನೆ. ನೀವು ಮಣ್ಣಿನ ಮಡಿಕೆ ಯೂಸ್ ಮಾಡೋದಾದರೆ ಮಣ್ಣಿನ ಮಡಿಕೆಯಲ್ಲಿ ಹಾಕಬೇಕು ಇದನ್ನು. ನೀವು ಮಣ್ಣಿನ ಮಡಿಕೆ ಯೂಸ್ ಮಾಡೋದಿಲ್ಲ, ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ಕೊಂಡಾದರೆ ಇದು ಗಾಜಿನ ಲೋಟದಲ್ಲಿ ಹಾಕೋಬೋದು. ನಿಮಗೆ ಯಾವುದು ಆಗ್ತದೆ ನೋಡಿ ಅದರಲ್ಲಿ ಯೂಸ್ ಮಾಡಿ. ಅಂದರೆ ಮಣ್ಣು ತುಂಬ ಶ್ರೇಷ್ಠ. ಮಣ್ಣಿದ್ದು ಪಾತ್ರೆ ಸಿಕ್ಕಿದರೆ ಬಿಡಬೇಡಿ. ಅಕಸ್ಮಾತ್ ಸಿಗಲಿಲ್ಲ ಅಂತ ಹೇಳ್ಕೊಂಡಾದರೆ ಮಾತ್ರ ಗಾಜಿನ ಲೋಟ ಬೆಳೆಸಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ನೀವು ಇದಕ್ಕೆ ನೋಟನ್ನು ಸುತ್ತಿ ಗ್ಲಾಸ್ನ ಬಾಟ್ಲಲ್ಲಿ ಹಾಕಿದ್ದೀರಾ ನೋಡಿ. ಇದಕ್ಕೆ 5 ಗುಲಗಂಜಿ ಆಯಿತಾ. ಇದು ಕೂಡ ನಿಮಗೆ ಹಣದ ಆಕರ್ಷಣೆ ಮಾಡುತ್ತೆ. ಗುಲಗಂಜಿ ನೋಡಲಿಕ್ಕೆ ನೋಡಿ ಈ ಥರ ಇರುತ್ತೆ. ಕೆಳಗಡೆ ಕೆಂಪು, ಮೇಲ್ಗಡೆ ಅದರದ್ದು ಕಪ್ಪು ಬಣ್ಣದಲ್ಲಿ ಇರ್ತದೆ ನೋಡಿ, ಹೀಗೆ ಇರ್ತದೆ. ಗುಲಗಂಜಿ ಅಂತ ಹೇಳಿದರೆ ಕೊಡ್ತಾರೆ ನಿಮಗೆ, ಗಂಧಿಗೆ ಅಂಗಡಿಯಲ್ಲಿ ಸಿಗ್ತದೆ ಮತ್ತು ಬೇರೆ ಅಂಗಡಿಯಲ್ಲಿ ಕೂಡ ಸಿಗ್ಬೋದು ಗುಲಗಂಜಿ. ಈ ಕಾಡುಗಳಲ್ಲೆಲ್ಲ ಉಂಟಲ್ಲ, ಕಾಡಿನಲ್ಲಿ ಗಿಡಗಳು ಸಿಗ್ತದೆ ಆಯಿತಾ. ಇದ್ರದ್ದು ಹೂವು ಆಗ್ತದೆ, ಒಂದು ಕೆಂಪು ಬಣ್ಣದ ಈ ರೀತಿಯಲ್ಲಿ ಹೂವು ಆಗ್ತದೆ ಆಯಿತಾ. ತುಂಬ ಜನ ಅಂದರೆ ಹಳ್ಳಿ ಕಡೆ ಇದ್ದವರು ನೋಡಿ ಗೊತ್ತಿರ್ತದೆ, ಕೆಲವರಿಗೆ ಗೊತ್ತಿರೋದಿಲ್ಲಲ್ಲ, ಅಂಥವ್ರು ಏನು ಮಾಡಿ ಅಂತ ಹೇಳಿದರೆ ಅಂಗಡಿಯಲ್ಲಿ ಸಿಗ್ತದೆ. ಗುಲಗಂಜಿ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ. ಹೀಗೆ ಕೆಂಪು ಮತ್ತು ಕಪ್ಪು ಮಿಕ್ಸ್ ಆಗಿರ್ತದೆ. ಅದನ್ನು ಏನು ಮಾಡಿ ಅಂತ ಹೇಳಿದರೆ 5 ತೊಗೊಳ್ಬೇಕು ಆಯಿತಾ. 5 ತೊಗೊಂಡು ಇದರ ಒಳಗಡೆ ನಾನು ಹಾಕ್ತಾ ಇದ್ದೇನೆ. ಆಮೇಲೆ 5 ಏಲಕ್ಕಿಯನ್ನು ಹಾಕಿದ್ದೇನೆ. ಏಲಕ್ಕಿ ಕೂಡ ಹಾಗೆ, ಅಂದರೆ ಇದು ತುಂಬ ಪರಿಮಳ ಬರ್ತಲ್ಲ, ಯಾವ ವಸ್ತು ಎಲ್ಲ ಪರಿಮಳ ಬರ್ತದೆ ನೋಡಿ ಅದೆಲ್ಲ ಮಹಾಲಕ್ಷ್ಮಿಗೆ ಆಕರ್ಷಣೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ಇದನ್ನು ಕೂಡ 5 ಆಯಿತಾ. ನೀವು ನೋಡಬೇಕು ಏನಂತ ಹೇಳಿದರೆ, ಏಲಕ್ಕಿ ಎಲ್ಲೂ ಕೂಡ ಓಪನ್ ಆಗಿರಬಾರ್ದು ಆಯಿತಾ, ಚೆನ್ನಾಗಿ ಇರಬೇಕು ಅಂತಹ ಏಲಕ್ಕಿಯನ್ನು ಯೂಸ್ ಮಾಡಿ. ಮತ್ತು ಸೈಜ್ ದೊಡ್ಡದು ಚಿಕ್ಕದು ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಯಾವುದು ದೊಡ್ಡದು ಏಲಕ್ಕಿ ಬೇಕಾದರೆ ತಗೊಳ್ಳಿ, ಚಿಕ್ಕದು ಏಲಕ್ಕಿ ಬೇಕಾದರೆ ತಗೊಳ್ಳಿ. ನಾನು ಇಲ್ಲಿ 5 ಏಲಕ್ಕಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಆಮೇಲೆ ಮಹಾಲಕ್ಷ್ಮಿ ಸ್ವರೂಪ ಆಯಿತಾ, ಇದನ್ನು ಮಹಾಲಕ್ಷ್ಮಿಯೇ ಅಂತ ಹೇಳ್ಕೊಂಡು ಹೇಳ್ತೇವೆ ನಾವು. ಯಾವುದು ಅಂತ ಹೇಳಿದರೆ ಕಲ್ಲುಪ್ಪು. ಇದನ್ನು ಕೂಡ ಹಾಗೆ ಕಲ್ಲುಪ್ಪನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಈಗ ನಾವು ಇದಕ್ಕೆ ಹಾಕಲಿಕ್ಕೆ ಉಂಟು ಆಯಿತಾ. ನೀವು ಒಂದು ಫಸ್ಟು ನೋಟ್ ಹಾಕಿದ್ರಲ್ಲ, ನೋಟು, ಆಮೇಲೆ ಅದರ ಜೊತೆಗೆ ಅದು ಸೇರಿಸಿ, ಅಂದರೆ ದಾಲ್ಚಿನ್ನಿ ಕಡ್ಡಿಗೆ
ನೋಟನ್ನು ಸುತ್ತಿ, ಆಮೇಲೆ ಇದು ಗುಲಗಂಜಿಯನ್ನು ಹಾಕಿದ್ದೀರಾ 5 ಮತ್ತು ಏಲಕ್ಕಿ ಕೂಡ 5 ಹಾಕಿದ್ದೀರಾ. ಇವಾಗ ಇದನ್ನು ಲೋಟದಲ್ಲಿ ನಾನು ನೋಡಿ ಹೀಗೆ ಇಟ್ಕೊಂಡು ಇದಕ್ಕೆ ನಾನು ಕಲ್ಲುಪ್ಪನ್ನು ಹಾಕ್ತಾ ಇದ್ದೇನೆ. ಕಲ್ಲುಪ್ಪು ಮಹಾಲಕ್ಷ್ಮಿ ಸ್ವರೂಪ ಆಯಿತಾ. ಕಲ್ಲುಪ್ಪು ನೀವು ಜಾಗ್ರತೆ ಮಾಡಿ, ಕೆಳಗಡೆ ಎಲ್ಲ ಬೀಳಬಾರ್ದು ಆಯಿತಾ. ನೀವು ಅಂದರೆ ಈ ಕೆಲಸ ಮಾಡಬೇಕಾದ್ರೆ ಇದ್ರ ಒಳಗಡೆನೇ ಕಲ್ಲುಪ್ಪು ಬೀಳಬೇಕು. ಈ ಕಲ್ಲುಪ್ಪು ತುಂಬಿ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ದಾಲ್ಚಿನ್ನಿ ಅಂತಂದರೆ ನಾನು ತೊಗೊಂಡಿದ್ದು ಸ್ವಲ್ಪ ಸೈಜ್ ದೊಡ್ಡದಿದ್ದ ಕಾರಣಕ್ಕೆ ಇದು ಹೊರಗಡೆ ಕಾಣಿಸ್ತದೆ ಆಯಿತಾ. ಮತ್ತು ನೀವು ಹಾಕಿದ್ದು ಕೂಡ ಹಾಗೆ ಹೊರಗಡೆ ಕಾಣಿಸ್ಬೇಕು ಅಂತ ಹೇಳ್ಕೊಂಡಿಲ್ಲ ಆಯಿತಾ. ನಮ್ಮದು ಅಂದರೆ ಲೋಟ ಚಿಕ್ಕದಾಗಿದ್ದ ಕಾರಣಕ್ಕೆ ಆ ರೀತಿಯಲ್ಲಿ ಕಾಣಿಸ್ತದೆ. ಇದು ಉಪ್ಪಲ್ಲಿ ಮುಳುಗಿದ್ರೂ ಕೂಡ ಪರವಾಗಿಲ್ಲ, ಉಪ್ಪಿಂದ ಹೊರಗಡೆ ಬಂದಿದ್ರೂ ಕೂಡ ಪರವಾಗಿಲ್ಲ. ಆಮೇಲೆ ನೀವು ಕಟ್ ಮಾಡಿ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ ಆಯಿತಾ. ಇವಾಗ ಏನು ಮಾಡಿ ಅಂತ ಹೇಳಿದರೆ, ನಿಮಗೆ ಈ ಥರದ್ದು ಲವಂಗ ಸಿಗ್ತದೆ, ಅಂದರೆ ಮೊಗ್ಗು ಬಂದ ಲವಂಗ ಬೇಕು ಆಯಿತಾ. ಮೊಗ್ಗು ಇಲ್ಲದೆ ಇರುವ ಲವಂಗ ಆಗೋದಿಲ್ಲ ಈ ಕೆಲಸಕ್ಕೆ, ಈ ತಂತ್ರ ಮಾಡಲಿಕ್ಕೆ. ಮೊಗ್ಗಿರುವ ಲವಂಗನೇ ಆಗಬೇಕು. ಇದನ್ನು ಏನು ಮಾಡಿ ಅಂತ ಹೇಳಿದರೆ, ಇದನ್ನು ಚುಚ್ಚಲಿಕ್ಕೆ ಆಯಿತಾ. ನೀವು 7 ಲವಂಗ ತೊಗೊಂಡಿದ್ದೆ ನೋಡಿ. ಇಲ್ಲಿ ನಾನು 7 ಲವಂಗವನ್ನು ತೊಗೊಂಡು 7 ಲವಂಗವನ್ನು ಈ ಉಪ್ಪಲ್ಲಿ ಇದನ್ನು ಹೀಗೆ ಚುಚ್ಚುತ್ತಾ ಇದ್ದೇನೆ. ನೋಡಿ, ಇದು ಮಾಡಬೇಕಾದ್ರೆ ನೀವು ಮಂತ್ರ ಹೇಳಬೇಕು, ಏನೂ ಇಲ್ಲ, ನಿಮ್ಮ ಮನಸ್ಸಲ್ಲಿ ಅಷ್ಟಿದ್ರೆ ಸಾಕು. ಅಂದರೆ ನಿಮಗೆ ಹಣ ಬರಬೇಕು ಅಂತ ಹೇಳ್ಕೊಂಡು ದೇವರ ಹತ್ರ, ಮಹಾಲಕ್ಷ್ಮಿ ಹತ್ರ ಬೇಡ್ಕೊಂಡ್ರೆ ಸಾಕಾಗ್ತದೆ. ಯಾವ ಮಂತ್ರ ಕೂಡ ಹೇಳೋದು ಬೇಡ ಆಯಿತಾ. ನಿಮ್ಮ ಮನಸ್ಸಿನಲ್ಲಿ ಹಣ ಬೇಕು ಅಂತ ಹೇಳ್ಕೊಂಡು ಅಷ್ಟಿದ್ರೆ ಸಾಕು ಆಯಿತಾ. ನಾನು ಆಗನೇ ಹೇಳಿದೆ, ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಮಂತ್ರ ಎಲ್ಲ ಹೇಳ್ಕೊಂಡು ಕೂತ್ಕೊಳ್ತಾ ಇರಲಿಲ್ಲ. ಯಾಕಂದರೆ ಅವರಿಗೆ ಮಂತ್ರ ಕೂಡ ಬರ್ತಾ ಇರಲಿಲ್ಲ. ಕೆಲವೊಂದು ಜನರು ಮಾತ್ರ ಮಂತ್ರಗಳನ್ನೆಲ್ಲ ಹೇಳ್ತಿದ್ದಾರೆ, ಬಿಟ್ಟರೆ ಎಲ್ಲರೂ ಕೂಡ ಮಂತ್ರವನ್ನು ಹೇಳ್ತಾ ಇರಲಿಲ್ಲ. ಆದ್ದರಿಂದ ನಮಗೆ ಮಂತ್ರ ಇದಕ್ಕೆ ಬೇಡ. ಈಗ ನೋಡಿ, ಈ ಥರ ನಾನು ಸುತ್ತ ಇದು ಲವಂಗವನ್ನು ಚುಚ್ಚಿದ್ದೇನೆ ನೋಡಿ. ಇದಕ್ಕೆ ನಾನು ಅರಶಿನ ಮತ್ತು ಕುಂಕುಮವನ್ನು ಕೂಡ ಹಾಕ್ತೇನೆ ಆಯಿತಾ. ನೀವು ದೇವರ ಮನೆದು ದೇವರಿಗೆ ಬಳಸ್ತೀರ ನೋಡಿ, ಆ ಅರಶಿನ ಕುಂಕುಮ ಬೇಕಾದರೆ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ, ಅಂದರೆ ನೀವು ಇದಕ್ಕೆ ಈ ಕೆಲಸ ಮಾಡಲಿಕ್ಕೋಸ್ಕರನೇ ಬೇಕಾದರೆ ಅರಶಿನ ಕುಂಕುಮ ತಗೊಬಂದು ಬಳಸ್ಬೋದು ಆಯಿತಾ. ದೇವರದ್ದು ಬಳಸೋದು ಉತ್ತಮ ಅಂತ. ಯಾಕಂತ ಹೇಳಿದರೆ ಇದನ್ನು ನೀವು ಬೇರೆದಕ್ಕೆ ಯೂಸ್ ಮಾಡೋದಿಲ್ಲ, ಆ ಕಾರಣಕ್ಕೆ ದೇವರಿಗೆ ನೀವು ಹಚ್ಚಲಿಕ್ಕೆ ಅಂತ ಕುಂಕುಮ ತಂದಿರ್ತೀರಿ ನೋಡಿ, ಅದನ್ನೇ ಹಾಕ್ಬೋದು. ಇವಾಗ ಕೊನೆಯಲ್ಲಿ ಏನು ಮಾಡು ಅಂತ ಹೇಳಿದ್ರೆ, ಕೆಂಪು ಬಣ್ಣದ ಹೂ, ಮಹಾಲಕ್ಷ್ಮಿಗೆ ಕೆಂಪು ಬಣ್ಣ ತುಂಬ ಇಷ್ಟ. ಆದ್ದರಿಂದ ನೀವು ಕೆಂಪು ಬಣ್ಣದ ಹೂ ಇಡಿ. ನಿಮಗೆ ತಾವರೆ ಹೂವೆಲ್ಲ ಸಿಕ್ಕಿದ್ರೆ ಉಂಟಲ್ಲ, ಅಂದರೆ ಕಮಲದ ಹೂ ಅಂತಾರೆ, ಲೋಟಸ್ ಅಂತಾರೆ, ಅದೆಲ್ಲ ಸಿಕ್ಕಿದ್ರೆ ಅದು ಇಟ್ಟರೆ ಕೂಡ ಪರವಾಗಿಲ್ಲ. ನಿಮಗೆ ಸಿಗಲಿಲ್ಲ ಅಂತ ಹೇಳ್ಕೊಂಡಾದರೆ, ತಾವರೆ ಹೂ ಸಿಗಲಿಲ್ಲ ಅಂತ ಹೇಳಿದ್ರೆ ಕೆಂಪು ಬಣ್ಣದ ಹೂ, ಗುಲಾಬಿನೇ ಆಗಬೇಕಂತೆಲ್ಲ, ಯಾವುದಾದ್ರೂ ಕೂಡ ಪರವಾಗಿಲ್ಲ, ಕೆಂಪು ಬಣ್ಣದಾಗಿರಬೇಕು. ಆ ಹೂವನ್ನು ಕೂಡ ಇದ್ರ ಜೊತೆಗೆ ಇಟ್ಟು, ಇದನ್ನೇನು ಮಾಡಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಮುಂದುಗಡೆ ಆಯಿತಾ, ಮಹಾಲಕ್ಷ್ಮಿಯ ಮುಂದುಗಡೆ ಇಟ್ಟು ಅಮಾವಾಸ್ಯ ದಿವಸ ಈ ಕೆಲಸ ಮಾಡಲಿಕ್ಕೆ, ಮತ್ತು ಬೇರೆ ದಿವಸ ಮಾಡಲಿಕ್ಕೆ ಹೋಗ್ಬೇಡಿ, ಅಮಾವಾಸ್ಯ ದಿವಸ ಮಾತ್ರ ಆಯಿತಾ. ಇದನ್ನು ಮಹಾಲಕ್ಷ್ಮಿ ಎದುರುಗಡೆ ಇಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಹಣದ ವಶೀಕರಣ ಆಗಬೇಕು. ನಮಗೆ ಇಂಥವ್ರು ಕೊಡಲಿಕ್ಕಿದೆ, ಆ ಹಣ ನಮಗೆ ಬರಬೇಕು, ಅಥವಾ ನಮಗೆ ಇಂಥದ್ದು ಹಣದ ತೊಂದರೆ ಇದೆ, ಆ ಹಣ ನಮಗೆ ಸಿಗಬೇಕು, ನಮಗೆ ಸಂಬಳ ಸಿಗ್ತಾ ಇಲ್ಲ ಅದು ಆಗಬೇಕು, ಅಥವಾ ನಮಗೆ ಹಣ ಅಗತ್ಯವಾಗಿ ಬೇಕು, ಎಲ್ಲೂ ಕೂಡ ನಮಗೆ ಸಿಗ್ತಾ ಇಲ್ಲ, ಆ ಥರದ್ದು ನೀವು ಏನು ನಿಮಗೆ ಹಣದ ಯಾವುದು ಪ್ರಾಬ್ಲಮ್ ಉಂಟು ನೋಡಿ, ಅದನ್ನು ಹೇಳಿಕೊಂಡು ಇದನ್ನು ಮಹಾಲಕ್ಷ್ಮಿ ಎದುರುಗಡೆ ಇಡಬೇಕು. ದೇವರ ಮನೆಯಲ್ಲೇ ಇಡಿ ನೋಡಿ. ಇದನ್ನು ಅಮಾವಾಸ್ಯೆ ದಿವಸ ಮಾತ್ರ ಮಾಡಲಿಕ್ಕೆ ಹೇಳಿದ್ದು, ಬೇರೆ ದಿವಸ ಮಾಡಬೇಡಿ ಅಂತ ಹೇಳ್ಕೊಂಡು. ಇವಾಗ ನಾಡಿದ್ದು 24ನೇ ತಾರೀಕಿಗೆ ಅಮಾವಾಸ್ಯೆ ಉಂಟು. ಅಮಾವಾಸ್ಯೆ ದಿವಸ ಇದನ್ನು ಮಾಡಿ, ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಇದನ್ನು ಪ್ರತಿದಿನ ಚೇಂಜ್ ಮಾಡಲಿಕ್ಕಿಲ್ಲ. ನೀವು ಈ ದಿವಸ ಅಮಾವಾಸ್ಯೆ ದಿವಸ ಇದನ್ನು ಇಟ್ಟರೆ ಉಂಟಲ್ಲ, ಮಹಾಲಕ್ಷ್ಮಿ ಎದುರುಗಡೆ ಇಟ್ಟರೆ, ಪ್ರತಿದಿನ ನೀವು ದೇವರಿಗೆ ಪೂಜೆ ಮಾಡ್ತೀರ ನೋಡಿ, ಆವಾಗ ದೇವರಿಗೆ ಹೇಗೆ ಹೂ ಇಡ್ತೀರ ನೋಡಿ, ಅದೇ ರೀತಿಯಲ್ಲಿ ಈ ಹೂವನ್ನು ಮಾತ್ರ ಚೇಂಜ್ ಮಾಡಿ. ಅದರಲ್ಲಿರುವ ಯಾವ ವಸ್ತುವನ್ನು ಕೂಡ ತೆಗಿಲಿಕ್ಕಿಲ್ಲ, ಆ ವಸ್ತುಗಳೆಲ್ಲ ಅದರ ಒಳಗಡೆನೇ ಇರಲಿ. ಅಂದರೆ ನೀವು ಹಣದ ವಶೀಕರಣ ಮಾಡಿ ಇಟ್ಟಿರೋ ವಸ್ತುಗಳಲ್ಲ, ಆ ವಸ್ತುಗಳನ್ನ ಯಾವ್ದು ತೆಗಿಬೇಡಿ, ಹೂವನ್ನು ಮಾತ್ರ ಪ್ರತಿದಿನ ಚೇಂಜ್ ಮಾಡಿ. ಹೂ ಬಾಡಿ ಹೋಗದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಅಂದರೆ ಹೂ ಬಾಡಿ ಹೋಗಬಾರ್ದು. ನಿಮ್ಮ ಮನೇಲಿ ಒಂದು ವೇಳೆ ಇವತ್ತು ಹೂ ಇಟ್ಟಿದ್ದೀರಾ, ನಾಳೆ ಹೂ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಹೂ ಹಿಡ್ದಿದ್ರೂ ಕೂಡ ಪರವಾಗಿಲ್ಲ, ಆದರೆ ಬಾಡಿ ಹೋಗಬಾರ್ದು. ಹೂ ಬಾಡಿ ಹೋಗಿರುವ ಹೂ ಇಲ್ಲಿ ಇರಬಾರ್ದು. ಆದ್ದರಿಂದ ಪ್ರತಿದಿನ ಹೂ ಮಾತ್ರ ಚೇಂಜ್ ಮಾಡಿ. ಮತ್ತು ನಿಮ್ಮ ಕೆಲಸ, ನಿಮ್ಮ ಮನಸ್ಸಿನಲ್ಲಿ ಎಂಥ ಕೆಲಸ ಉಂಟು ನೋಡಿ, ಆ ಆಸೆ ತೀರಿದ ನಂತರವೇ ಇದನ್ನು ಫುಲ್ ಕ್ಲೀನ್ ಮಾಡಿ ಏನು ಮಾಡಿ ಅಂತ ಹೇಳಿದ್ರೆ, ನೋಟು ಅದು ಸರಿ ಇರುವುದಿಲ್ಲ. ಯಾಕಂತ ಹೇಳಿದರೆ ನಾವು ಉಪ್ಪಿನಲ್ಲಿ ಹಾಕಿದ್ದಲ್ಲ, ಆದ್ದರಿಂದ ನೋಟು ಉಂಟಲ್ಲ ಸ್ವಲ್ಪ ಕಪ್ಪಾಗಿರ್ಬೋದು, ಅಥವಾ ಚುಕ್ಕಿ ಬಿದ್ದಿರ್ಬೋದು, ಅಥವಾ ಒದ್ದೆ ಆಗಿರ್ಬೋದು, ಏನಾದರೂ ಒಂದು ಆಗಿರುತ್ತೆ ಆಯಿತಾ. ಅದು ನಿಮಗೆ ಪುನಃ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಆ ನೋಟನ್ನು ಏನು ಮಾಡಿ ಅಂತ ಹೇಳಿದರೆ, ನೀವು ನದಿಗೆ ಬೇಕಾದರೆ ಹಾಕಿ ಬರ್ಬೋದು. ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಮರದ ಕೆಳಗಡೆ, ನಿಮಗೆ ಅದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಆ ಥರ ಪರಿಸ್ಥಿತಿ ಇರ್ತದೆ ಆ ನೋಟಿಗೆ. ಅಂದರೆ ನಿಮಗೆ 5 ತಿಂಗಳಲ್ಲಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳಿದಿಲ್ಲ, 5 ತಿಂಗಳಲ್ಲಿ ಆ ಉಪ್ಪಿನ ಜೊತೆ ಇರೋದ್ರಿಂದ ಆ ನೋಟು ಸರಿ ಇರೋದಿಲ್ಲ. ಎಲ್ಲೋ ಅಪರೂಪಕ್ಕೆ ಸರಿ ಇರ್ಬೋದೇನೋ ಬಹುಶಃ, ಆದರೆ ಜಾಸ್ತಿ ಜನರು, ಅಂದರೆ ನಾನು ಮಾಡಿ ನೋಡಿದ್ದೇನೆ, ಅದು
ಅಂದರೆ ಆ ನೋಟಿಗೆ ಉಂಟಲ್ಲ ಸುತ್ತ ಕಪ್ಪು ಚುಕ್ಕಿ 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 ಬಂದು ಇರ್ತದೆ. ಆ ಕಾರಣಕ್ಕೆ ಅದು ನಿಮಗೆ ಅದು ಪ್ರಯೋಜನಕ್ಕಿಲ್ಲ, ಯಾರು ತಗೊಳ್ಳಿಲ್ಲ ಆ ಥರದ್ದು ನೋಟು. ಅದ್ರ ಬದಲು ಅಶ್ವತ್ಥ ಮರದ ಕೆಳಗಡೆ ಅಥವಾ ನೀವು ಹರಿಯುವ ನದಿಗೆ ಬೇಕಾದರೆ ಇದನ್ನು ಬಿಟ್ಟು ಬರ್ಬೋದು. ನೆನ್ಪಿಟ್ಕೊಳ್ಳಿ, ಪ್ರತಿದಿನ ಪೂಜೆ ಮಾಡಬೇಕು. ದೇವರ ಪೂಜೆ ಮಾಡುವಾಗ ನೀವು ದೇವರಿಗೆ ಯಾವ ರೀತಿ ಪೂಜೆ ಮಾಡ್ತೀರಿ ನೋಡಿ, ಸೇಮ್ ಅದೇ ರೀತಿಯಲ್ಲಿ ಇದಕ್ಕೆ ಪೂಜೆ ಮಾಡಬೇಕು. ಮತ್ತು ದೇವರ ಮನೆಯಲ್ಲೇ ಇದನ್ನು ಆಯಿತಾ, ದೇವರ ಲಕ್ಷ್ಮಿ ಎದುರುಗಡೆನೇ ಇರಬೇಕಂತ ಇಲ್ಲ, ದೇವರ ಮನೆಯಲ್ಲಿ ಒಂದು ಸೈಡಲ್ಲಿ ಎಲ್ಲಾದರೂ ಇಟ್ಟರೂ ಕೂಡ ಪರವಾಗಿಲ್ಲ. ಮತ್ತು ಬೇರೆ ಕಡೆ ಇಡಲಿಕ್ಕೆ ಹೋಗಬೇಡಿ. ಮತ್ತು ಮನೆಯಲ್ಲಿ ಸೂತಕ ಬಂದರೂ ಕೂಡ ಇದಕ್ಕೆ ಏನೂ ಕೂಡ ತೊಂದರೆ ಆಗೋದಿಲ್ಲ ಆಯಿತಾ. ಅಂದರೆ ಸೂತಕ ಬಂದ ಕೂಡಲೇ ಚೇಂಜ್ ಮಾಡಬೇಕಂತ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಎಂಥ ಆಸೆ ಉಂಟು ನೋಡಿ, ಆ ಆಸೆ ನೆರವೇರಿದ ನಂತರನೇ ಇದನ್ನು ತೆಗೀರಿ. ಅಷ್ಟುವರೆಗೆ ಇದನ್ನು ತೆಗೆಯುವ ಅಗತ್ಯ ಕೂಡ ಇಲ್ಲ. ಅವರಿಗೆ ಬ್ಯಾಂಕ್ ಎಲ್ಲ ಇರ್ತಿರ್ಲಿಲ್ಲ, ಯಾರು ಕೊಡೋರು ಕೂಡ ಇರ್ತಿರ್ಲಿಲ್ಲ. ಅವರು ಯಾವ ರೀತಿಯಲ್ಲಿ ಹಣ ಬರುವ ಹಾಗೆ ಮಾಡ್ತಾಯಿದ್ರು ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ತುಂಬ ಹಿಂದಿನ ಕಾಲದಿಂದ ಇದನ್ನು ಮಾಡಿಕೊಂಡು ಬಂದಿದ್ದಾರೆ. ಅಂದರೆ ನಾವು ಕೂಡ ಅದನ್ನು ಮಾಡಿದರೆ ನಮಗೆ ಅಂದರೆ ಮಾಡಿ ನೋಡೋದ್ರಲ್ಲಿ ತಪ್ಪಿಲ್ಲ, ಅದಕ್ಕೇನು ಹಣ ಖರ್ಚಾಗುತ್ತಾ, ಜಾಸ್ತಿ ಹಣ ಏನೂ ಖರ್ಚಾಗೋದಿಲ್ಲ. ಮತ್ತು ನಮ್ಮ ಆಸೆ ಉಂಟಲ್ಲ ಈಡೇರ್ತದೆ ಅನ್ನುವಾಗ ಒಂದು ಸಲ ಮಾಡಿ ನೋಡೋದ್ರಲ್ಲೂ ಕೂಡ ತಪ್ಪಿಲ್ಲ. ನಿಜ 100% ಇದರಲ್ಲಿ ಆಸೆ ನೆರವೇರ್ತದೆ. ನಿಮ್ಗೆ ಯಾವುದಾದ್ರೂ ಹಣ ಎಲ್ಲಿಂದಾದರೂ ಬರಬೇಕಾಗಿದ್ರೆ ಅಥವಾ ನಿಮ್ಗೆ ಯಾವುದಾದ್ರೂ ಅಗತ್ಯ ಇರುವಾಗ ಹಣ ಖಂಡಿತ ಸಿಗ್ತದೆ. ಆದರೆ ಸ್ವಲ್ಪ ತಾಳ್ಮೆ ಬೇಕು, ಒಂದೇ ಸಲಕ್ಕೆ ಆಗೋದಿಲ್ಲ. ನಾನು ಮೊದಲೇ ಹೇಳ್ತೇನೆ, ನಿಮಗೆ ಇವತ್ತು ಹಾಕಿದರೆ ಇವತ್ತೇ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತದೆ. ಆದರೆ 100% ನಿಮಗೆ ನೀವು ಎಣಿಸಿದ್ದು ನಿಮಗೆ ಸಿಗ್ತದೆ. ಆದ್ದರಿಂದ ಮಾಡಿ ನೋಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ಕೊಂಡು ಇದರಿಂದ ಒಳ್ಳೇದಾಗ್ತದೆ ಬಿಟ್ಟರೆ ಯಾರಿಗೂ ಕೂಡ ಕೆಟ್ಟದಾಗೋದಿಲ್ಲ ಆಯ್ತು. ಯಾಕಂದರೆ ನಾವು ಅಲ್ಲಿ ಬೆಳೆಸಿದ ನಾವು ಈ ಕೆಲಸಕ್ಕೆ ಬಳಸಿದ ವಸ್ತು ಎಲ್ಲ ಮಹಾಲಕ್ಷ್ಮಿಗೆ ಇಷ್ಟವಾದ ವಸ್ತು. ಆದ್ದರಿಂದ ಉಂಟಲ್ಲ, ಮಹಾಲಕ್ಷ್ಮಿಯನ್ನು ಸುಲಭವಾಗಿ ಮನೆಯಲ್ಲೇ ಸಿಗುವ ವಸ್ತುವಿನಿಂದ ವಶೀಕರಣ ಮಾಡ್ಕೊಳ್ಳೋದು ಹೇಗೆ, ಅದು ಕೂಡ ಮಂತ್ರ ಹೇಳದೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದಿರ ಅಥವಾ ನೋಡಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಿಗೆ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.